ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे 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 राम 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 हरे हरे। पुस्तक राजविद्या एसी भक्तिवेदांत स्वामी ಶ್ರೀಲ ಪ್ರಭುಪಾದರಿಂದ ಮೊದಲನೇ ಅಧ್ಯಾಯ ಪೇಜ್ ನಂಬರ್ 6. नेहाभिक्रमनाशोऽस्ति प्रत्यवायो न विद्यते स्वल्पमप्यस्य धर्मस्य त्रायते महतो भयात्. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕ್ಷಯವೆಂಬುದಾಗಲಿ ಇಲ್ಲ. ಈ ಹಾದಿಯಲ್ಲಿ ಸ್ವಲ್ಪವೇ ಮುಂದುವರಿದರೂ ಅದು ಬಹು ಅಪಾಯಕರವಾದ ಭೀತಿಯಿಂದ ವ್ಯಕ್ತಿಯನ್ನು ಪಾರು ಮಾಡುವುದು. ಕೃಷ್ಣ ಪ್ರಜ್ಞೆಯ ಜ್ಞಾನವು ಎಷ್ಟು ಪರಿಪೂರ್ಣವಾದುದೆಂದರೆ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುತ್ತಿದ್ದು ಪರಿಪೂರ್ಣತೆಯನ್ನು ಪಡೆಯದೇ ಹೋದರೆ ಮುಂದಿನ ಜನ್ಮದಲ್ಲಿ ಈಗ ಬಿಟ್ಟಲ್ಲಿನಿಂದಲೇ ಮುಂದುವರಿಸಲು ಸಾಧ್ಯವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸಗಳು ಬಾಳಿಕೆ ಹೊಂದುತ್ತವೆ. ಇದಕ್ಕೆ ವಿರುದ್ಧವಾಗಿ ಲೌಕಿಕ ಸಾಧನೆಗಳು ಅವು ದೇಹಕ್ಕೆ ಸಂಬಂಧಪಟ್ಟವಾದ್ದರಿಂದ ಮರಣದೊಂದಿಗೆ ನಾಶವಾಗಿ ಬಿಡುತ್ತವೆ. ಇದಕ್ಕೆ ಉದಾಹರಣೆಯಾಗಿ ಹಲವಾರು ಭಕ್ತರು ಹೇಳ್ತಾರೆ, ಹೇಗೆ ನಾವು ಭೌತಿಕ ಜೀವನದಲ್ಲಿ ಹೊಂದಿದ ಪ್ರಗತಿ ಎಲ್ಲವೂ ಕೂಡ ಮರಣದೊಂದಿಗೆ ನಾಶವಾಗುತ್ತದೆ, ಮತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಮಾಡಿರುವಂತಹ ಪ್ರಗತಿ ನಮ್ಮ ಮುಂದಿನ ಜೀವನದಲ್ಲೂ ಎಲ್ಲಿ ತನಕ ನಾವು ಪ್ರಗತಿ ಮಾಡಿದ್ದೇವೋ ಅಲ್ಲಿಂದಾನೇ ಮತ್ತೆ ಮುಂದುವರಿತದೆ. ಈಗ ಉದಾಹರಣೆಗೆ ಎಷ್ಟೋ ಸಲ ನಾವು ಚಿಕ್ಕಂದಿನಿಂದ ಸ್ಕೂಲಿಗೆ ಹೋಗ್ತೀವಿ, ಶಾಲೆ ಕಲಿತೀವಿ, SSLC ತನ ಮಾಡ್ತೀವಿ, ನಂತರ PUC ಅಂತ ಮಾಡ್ತೀವಿ, ಡಿಗ್ರಿ ಅಂತ ಮಾಡ್ತೀವಿ, ಪೋಸ್ಟ್ ಗ್ರಾಜುಯೇಷನ್ ಅಂತಾನು ಮಾಡ್ತೀವಿ. ಎಲ್ಲಾ ಮಾಡಿ ಕೆಲವೊಬ್ಬರಂತೂ ಡಿಗ್ರಿ ಮೇಲೆ ಡಿಗ್ರಿ ತಗೋತಾರೆ. ಅವರಿಗೆ ಒಂದು ಡಿಗ್ರಿಯಿಂದ ತೃಪ್ತಿ ಸಿಗುವುದಿಲ್ಲ. ಕೆಲವೊಬ್ಬರ ಹತ್ರ 10 ಡಿಗ್ರಿಗಳು ಕೂಡ ಇರ್ತವೆ. BA, BSc, BCom ಏನೇನು ಬ್ಯಾಚುಲರ್ಸ್ ಇದಾವೆ ಎಲ್ಲ ಕೂಡ ಮಾಡಿರ್ತಾರೆ. ಆದ್ರೆ ಒಂದು ವೇಳೆ ಆ ವ್ಯಕ್ತಿಯ ಮರಣವಾಯಿತು ಅಂದ್ರೆ ಮುಂದಿನ ಜನ್ಮದಲ್ಲಿ ಇಲ್ಲ, ನಾನು ಹೋದ ಜನ್ಮದಲ್ಲಿ 10 ಡಿಗ್ರಿ ತಗೊಂಡಿದ್ದೆ, ಅದ್ರ ಮೇಲೇನೆ ನನಗೆ ಜಾಬ್ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮುಂದಿನ ಜನ್ಮದಲ್ಲಿ ಮತ್ತೆ ಅವನು ABCD ಇಂದ ಕಲಿಬೇಕು. ಹಾಗಾಗಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಭೌತಿಕ ಸಾಧನೆಗಳೇನಿದೆ ಅದು ದೇಹಕ್ಕೆ ಸಂಬಂಧಪಟ್ಟವಾದ್ದರಿಂದ ಅವುಗಳು ಮರಣದೊಂದಿಗೆ ನಾಶವಾಗಿ ಬಿಡುತ್ತವೆ. ಇದಕ್ಕೆ ತದ್ವಿರುದ್ಧವಾಗಿ ನಾವು ನೋಡ್ತೀವಿ, ಆಧ್ಯಾತ್ಮಿಕ ಸಾಧನೆಗಳು ಏನಿದಾವೆ ಅವು ಯಾವತ್ತೂ ಕೂಡ ನಾಶ ಆಗುವುದಿಲ್ಲ. ಒಂದು ವೇಳೆ ಈ ಜನ್ಮದಲ್ಲಿ ನಾವು ಶ್ರೀಲ ಪ್ರಭುಪಾದರಂತಹ ಒಬ್ಬ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದು ಕೆಲವೊಂದು
ಮಾಲೆಗಳನ್ನು ಜಪ ಮಾಡಲಿಕ್ಕೆ ಶುರು ಮಾಡಿದ್ದೇ ಆದ್ರೆ, ಒಂದು ವೇಳೆ ಈ ಜೀವನದಲ್ಲಿ ನಾವು ಭಗವದ್ಧಾಮಕ್ಕೆ ಮರಳಿ ಹೋಗುವಂತಹ ಗುರಿಯನ್ನು ಸಾಧಿಸಲಿಲ್ಲ ಅಂದರೆ, ಮುಂದಿನ ಜನ್ಮದಲ್ಲಿ ಎಲ್ಲಿ ತನಕ ನಾವು ಮುಂದೆ ಬಂದಿದ್ದೀವೋ ಅಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ. ಎಷ್ಟೋ ಸಲ ನಾವು ಕೂಡ ನೋಡಿದೀವಿ, ಕೆಲವೊಬ್ರು ಭಗವಂತನ ನಾಮಸ್ಮರಣೆ ಬಗ್ಗೆ ಹೇಳಿದಾಗ ನಿಧಾನಕ್ಕೆ 1 ಮಾಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಎಷ್ಟೋ ತಿಂಗಳು ವರ್ಷ ಹೋದ್ಮೇಲೆ 2 ಮಾಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಎಷ್ಟೋ ವರ್ಷ ಹೋದ್ಮೇಲೆ 4. ಈ ತರ ಸ್ಲೋಲಿ ಅವರು 16 ಮಾಲೆ ತನಕ ಬರ್ಲಿಕ್ಕೆ ಅವರಿಗೆ 16 ವರ್ಷಗಳು ಬೇಕಾಗ್ತವೆ. ಆದ್ರೆ ಇನ್ನೊಂದು ಕೇಸ್ ನೋಡಿದೀವಿ, ಆ ಕೆಲವೊಂದು ವಿಶೇಷ ಕೇಸಸ್ಗಳಲ್ಲಿ ಏನಾಗ್ತದಂದ್ರೆ, ನಾವು 1 ಮಾಲೆ ಮಾಡ್ಲಿಕ್ಕೆ ಕೆಲವರಿಗೆ ಹೇಳಿರ್ತೀವಿ, ಆದ್ರೆ ಕೆಲವೊಂದು ದಿನಗಳಲ್ಲಿ ಅಥವಾ ವಾರಗಳಲ್ಲಿ ಮಾತ್ರ ಅವರು 16ಕ್ಕಿಂತ ಜಾಸ್ತಿ ಮಾಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಯಾರು ಕೂಡ ಫೋರ್ಸ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾರು ಕೂಡ ಒತ್ತಾಯ ಮಾಡಿ ಇಲ್ಲ 16 ಮಾಡ್ಲಿಕ್ಕೆ ಶುರು ಮಾಡ್ಲೇಬೇಕು ನೀನು ಅಂತ. ಆ ಸಂಪರ್ಕಕ್ಕೆ ಬರುವುದಕ್ಕಿಂತ ಮುಂಚೆ ಅವನು ಮಾಲೆನೆ ಮಾಡ್ತಾ ಇರ್ಲಿಲ್ಲ, ಆದ್ರೆ ದೇವಸ್ಥಾನದ ಸಂಪರ್ಕಕ್ಕೆ ಬಂದ ತಕ್ಷಣ, ಭಕ್ತರ ಸಂಪರ್ಕಕ್ಕೆ ಬಂದ ತಕ್ಷಣ, ಭಗವಂತನ ಹರಿನಾಮದ ಮಹಿಮೆಯನ್ನ ಕೇಳಿದ ತಕ್ಷಣ ಅವರು 1 ಮಾಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಕ್ತರು ಭೇಟಿಯಾದವರು, ಅವರು ಯಾರು ಪ್ರೀಚರ್ ಗೈಡ್ ಇದ್ದಾರೆ, 1 ಮಾಲೆ ಮಾಡ್ಲಿಕ್ಕೆ ಹೇಳಿರ್ತಾರೆ, ಆದ್ರೆ ಅವರು 16 ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವರಾಗೇ ಶುರು ಮಾಡ್ತಾರೆ. ಇದಕ್ಕೆ ಅವರ ಹಿಂದಿನ ಜನ್ಮದ ಒಂದು ಕನೆಕ್ಷನ್ ನಾವು ಇದೆ ಅಂತ ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ ಯಾರಿಗೂ ಕೂಡ ಆಧ್ಯಾತ್ಮಿಕ ಜೀವನ ಅಷ್ಟು ಸ್ಪೀಡ್ ಅಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಷ್ಟು ಬೇಗ 16 ಮಾಲೆ ಜಪ ಮಾಡ್ಲಿಕ್ಕೆ ಶುರು ಮಾಡಿದಾರಂದ್ರೆ, ಅವರು ಹಿಂದಿನ ಜನ್ಮದಲ್ಲಿ ಅಟ್ಲೀಸ್ಟ್ ಕೆಲವೊಂದು ಮಾಲೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನೋ ಅದೃಷ್ಟವಶಾತ್ ಮೋಕ್ಷ ಪಡಿಲಿಕ್ಕೆ, ಭಗವದ್ಧಾಮಕ್ಕೆ ಮರಳಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಹಂಗಾಗಿ ಇನ್ನೊಂದು ಜನ್ಮ ಪಡೆದ್ರು. ಆದ್ರೆ ಈ ಜನ್ಮದಲ್ಲಿ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಸಾಧನೆ ವ್ಯರ್ಥ ಆಗಲಿಲ್ಲ. ಎಲ್ಲಿ ತನಕ ಮಾಡಿದ್ರೋ ಅಲ್ಲಿಂದ ಮುಂದುವರಿಸ್ತಾರೆ. ಇದೇ ಈ ಶ್ಲೋಕದ ಅರ್ಥ. ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಂ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮಹತೋ ಭಯಾತ್, ಈ ಕಿಂಚಿತ್ತಾದರೂ ಮಾಡಿರುವಂತಹ ಆಧ್ಯಾತ್ಮಿಕ ಸಾಧನೆ ನಮಗೆ ಮಹತೋ ಭಯಾತ್, ಅತಿ ದೊಡ್ಡ ದೊಡ್ಡ ಭಯದಿಂದ ನಮ್ಮನ್ನ ಕಾಪಾಡ್ತದೆ. ದೊಡ್ಡ ಭಯ ಅಂದ್ರೆ ಏನು? ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದು, ಮತ್ತೆ ಮತ್ತೆ ಪ್ರಾಣಿಗಳ ಜನ್ಮಗಳನ್ನ ಪಡೆಯುವುದು, ನರಕಕ್ಕೆ ಹೋಗುವುದು, ಇವೆಲ್ಲ ಮಹತೋ ಭಯಾತ್. ಈ ಮಹತೋ ಭಯದಿಂದ ನಮಗೆ ಈ ಸ್ವಲ್ಪಮಪಿಯಸ್ಯ ಧರ್ಮಸ್ಯ, ಸ್ವಲ್ಪ ಆದ್ರೂ ನಾವು ಭಗವಂತನ ಸೇವೆ ಮಾಡಿದ್ದೇ ಆದ್ರೆ, ಸ್ವಲ್ಪ ಆದ್ರೂ ನಾಮಸ್ಮರಣೆ ಮಾಡಿದ್ದೇ ಆದ್ರೆ ಅದು ನಮ್ಮನ್ನ ಕಾಪಾಡ್ತದೆ. ಮತ್ತೆ ಅದಕ್ಕೆ ನೇಹ ನ ಇಹ ಅಭಿಕ್ರಮ ನಾಶೋಸ್ತಿ, ಈ ಒಂದು ಹಾದಿಯಲ್ಲಿ ನಾಶ ಅನ್ನೋದು ಇಲ್ಲ, ಇಲ್ಲಿ ಪ್ರಗತಿ ಮಾತ್ರ ಇದೆ. ಸ್ಥಾನಮಾನಗಳಿಗೆ ಸಂಬಂಧಪಟ್ಟ ಜ್ಞಾನವು ಉಳಿಯುವುದಿಲ್ಲ. ನಾನೊಬ್ಬ ಗಂಡಸು ಅಥವಾ ಹೆಂಗಸು ಎಂದೋ, ಅಮೆರಿಕನ್ ಅಥವಾ ಇಂಡಿಯನ್ ಎಂದೋ, ಕ್ರಿಶ್ಚಿಯನ್ ಅಥವಾ ಹಿಂದೂ ಎಂದೋ ಯೋಚಿಸುತ್ತೇವೆ. ಇವೆಲ್ಲ ದೇಹಕ್ಕೆ ಸಂಬಂಧಿಸಿದ ಪದವಿಗಳು, ಹೌದಲ್ವಾ? ಇವತ್ತು ಭಾರತ್ ಮಾತಾ ಕಿ ಜೈ ಅಂತೀವಿ, ಹಿಂದಿನ ಜನ್ಮದಲ್ಲಿ ಯಾವ ಬಾಂಗ್ಲಾದೇಶದಲ್ಲಿ ಹುಟ್ಟಿ ಅಲ್ಲಿ ಬಾಂಗ್ಲಾದೇಶ್ ಕಿ ಜೈ ಅಂತಿರ್ಬೇಕು ನಾವು. ಮುಂದಿನ ಜನ್ಮದಲ್ಲಿ ಎಲ್ಲೋ ಪಾಕಿಸ್ತಾನದಲ್ಲಿ ಹುಟ್ಟಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾನೊಬ್ಬ ಕನ್ನಡಿಗ, ನಾನೊಬ್ಬ ಹಿಂದೂ, ನಾನೊಬ್ಬ ಗಂಡಸು, ನಾನೊಬ್ಬ ಭಾರತೀಯ, ಇವೆಲ್ಲವೂ ಕೂಡ ಈ ದೇಹಕ್ಕೆ ಸಂಬಂಧಿಸಿದ ಪದವಿಗಳು ವಿನ ಇವೆಲ್ಲವೂ ಕೂಡ ಪರ್ಮನೆಂಟ್ ಪದವಿಗಳು ಅಲ್ಲ. ಯಾಕೆಂದ್ರೆ ದೇಹವೇ ಪರ್ಮನೆಂಟ್ ಅಲ್ಲ ಅಂದ ಮೇಲೆ ದೇಹಕ್ಕೆ ಸಂಬಂಧಿಸಿದ ಪದವಿಗಳು ಹೇಗೆ ಪರ್ಮನೆಂಟ್ ಆಗ್ಲಿಕ್ಕೆ ಸಾಧ್ಯ? ದೇಹವು ಕೊನೆಗೊಂಡಾಗ ಅವು ಕೊನೆಗೊಳ್ಳುತ್ತವೆ. ನಾವು ನಿಜವಾಗಿ ಆತ್ಮ. ಆದ್ದರಿಂದ ನಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳು ಮಾತ್ರ ನಾವು ಎಲ್ಲೆಲ್ಲಿಗೆ ಹೋದರೂ ನಮ್ಮ ಜೊತೆಯಲ್ಲಿ ಇರುತ್ತವೆ.
ಯಾಕೆಂದ್ರೆ ಆಧ್ಯಾತ್ಮಿಕ ಚಟುವಟಿಕೆಗಳು ಆತ್ಮದಿಂದ ಮಾಡಿರುವಂತಹ ಚಟುವಟಿಕೆ. ಆತ್ಮವನ್ನ ಪರಮಾತ್ಮನಿಗೆ ಜೋಡಿಸುವಂತಹ ಚಟುವಟಿಕೆಗಳು. ಹಾಗಾಗಿ ಆ ಚಟುವಟಿಕೆಗಳು ನಾಶ ಆಗುವುದಿಲ್ಲ, ಕೊನೆಗೊಳ್ಳುವುದಿಲ್ಲ. ಆ ಚಟುವಟಿಕೆಗಳು ನಮ್ಮ ಜೊತೆಯಲ್ಲಿ ಸದಾ ಇರ್ತವೆ. ಈ ರಾಜವಿದ್ಯೆಯನ್ನು ಆನಂದವಾಗಿ ಮಾಡಬಹುದು ಎಂದು ಶ್ರೀ ಕೃಷ್ಣನು ಸೂಚಿಸುತ್ತಾನೆ. ಸುಸುಖಂ ಕರ್ತುಂ ಅವ್ಯಯಂ ಅಂದ್ರೆ ಸುಖದಿಂದ ಮಾಡುವಂತಹ ಚಟುವಟಿಕೆಗಳು ಇವು. ಅಯ್ಯೋ ಏನಕ್ಕಪ್ಪ ಮಾಡಬೇಕು, ಬೇಜಾರಾಗಿ ಮಾಡುವಂತಹ ಚಟುವಟಿಕೆಗಳು ಅಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ಕೆಲಸ ಸಲೀಸಾಗಿ ಸಂತೋಷಕರವಾಗಿ ನಡೆಯುವುದನ್ನು ನಾವು ಸುಲಭವಾಗಿ ನೋಡಬಹುದು. ನಾಮಸ್ಮರಣೆ, ನರ್ತನ, ಪ್ರಸಾದ ಸೇವನೆ, ಭಗವದ್ಗೀತೆಯನ್ನು ಚರ್ಚಿಸುವುದು ಇತ್ಯಾದಿ ಇವೆಲ್ಲ ಮುಖ್ಯವಾದ ಕಾರ್ಯಗಳು. ಇಲ್ಲಿ ಇಂತಿಷ್ಟೇ ಸಮಯ ಇದೇ ಭಂಗಿಯಲ್ಲಿ ಬೇಕೆಂದಾಗಲಿ, ಯಾವುದೋ ಆಸನಗಳನ್ನು ಮಾಡಬೇಕೆಂದಾಗಲಿ, ನಮ್ಮ ಉಸಿರಾಟವನ್ನು ನಿಯಂತ್ರಿಸಬೇಕೆಂದಾಗಲಿ ನಿಯಮ ನಿಬಂಧನೆಗಳು ಇಲ್ಲವೇ ಇಲ್ಲ. ಈ ಪ್ರಕ್ರಿಯೆಗಳನ್ನು ತುಂಬಾ ಸುಲಭವಾಗಿ ಸಂತೋಷವಾಗಿ ಮಾಡಬಹುದು. ಹೌದಲ್ವಾ? ಭಗವಂತನ ನಾಮಸ್ಮರಣೆ ಒಂದೇ ಮಂತ್ರ. ಹೇಗೆ ಶಂಕರಾಚಾರ್ಯ ಹೇಳಿದು, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಗೀತಂ ದೇವಕಿ ಪುತ್ರ ಗೀತಂ, ಏಕೋ ನಾಮಂ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಇಡೀ ಜಗತ್ತಿಗೆ ಒಬ್ಬನೇ ದೇವರಿರಲಿ, ಇದು ಶಂಕರಾಚಾರ್ಯರು ಹೇಳಿದ್ದು. ಅದು ಯಾರು? ದೇವಕಿ ಪುತ್ರ. ಒಂದೇ ಶಾಸ್ತ್ರ ಇರಲಿ, ಅದು ದೇವಕಿ ಪುತ್ರ ಗೀತಾ ಅಂದ್ರೆ ಭಗವದ್ಗೀತಾ. ಒಂದೇ ಹೆಸರಿರಲಿ, ಅದು ಆ ಶ್ರೀಕೃಷ್ಣನ ನಾಮ. ಮತ್ತೆ ಒಂದೇ ಕೆಲಸ ಇರಲಿ, ಅದು ಆ ಶ್ರೀಕೃಷ್ಣನ ಸೇವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಭಗವಂತನ ನಾಮಸ್ಮರಣೆಯನ್ನ, ನರ್ತನೆಯನ್ನ, ಪ್ರಸಾದ ಸೇವನೆಯನ್ನ, ಭಗವದ್ಗೀತೆ ಚರ್ಚಿಸುವುದನ್ನ ಇವೆಲ್ಲವನ್ನ ತುಂಬಾ ಸರಳವಾಗಿ ಮಾಡಬಹುದು. ನಾಮಸ್ಮರಣೆ ಮಾಡ್ಬೇಕಾದ್ರೆ, ಕೀರ್ತನೆ ಮಾಡ್ಬೇಕಾದ್ರೆ ನಾವೇನು ಒಂದು ಕಾಲಲ್ಲಿ ನಿಂತ್ಕೋಬೇಕು ಅಂತ ಹೇಳುವುದಿಲ್ಲ. ನೀವು ಕುಂಭ ಮೇಲಾಗಿ ಏನಾದ್ರೂ ಹೋದ್ರೆ ಕೆಲವೊಬ್ರು ತಪಸ್ವಿಗಳನ್ನ ನೋಡ್ತೀರಾ. ಕೆಲವೊಬ್ರು 15 ವರ್ಷದಿಂದ ಒಂದು ಕೈಯನ್ನ ಮೇಲೆ ಎತ್ಕೊಂಡೇ ಇರ್ತಾರೆ, ಕೈ ಕೆಳಗೆ ಮಾಡುವುದೇ ಇಲ್ಲ. 15 ವರ್ಷದಿಂದ ಒಂದು ಕೈ ಮೇಲೆ. ಇನ್ನು ಕೆಲವೊಬ್ರು 20 ವರ್ಷದಿಂದ ಒಂದೇ ಕಾಲ ಮೇಲೆ ನಿಂತ್ಕೊಂಡಿರ್ತಾರೆ. ಆದ್ರೆ ಈ ಭಕ್ತಿ ಮಾರ್ಗ, ಭಗವಂತ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ಇಂಥವೆಲ್ಲ ಕಠೋರ ತಪಸ್ಸೆಗಳು ನಮಗೆ ಅವಶ್ಯಕತೆ ಇಲ್ಲ. ಸರಳವಾದಂತಹ ಕೆಲವೊಂದು ಭಕ್ತಿಯ ಚಟುವಟಿಕೆಗಳನ್ನ ಮಾಡಿದ್ದೇ ಆದ್ರೆ ನಮ್ಮ ಸಾಧನೆ ಪರಿಪೂರ್ಣವಾಗ್ತದೆ. ಭಗವಂತನ ನಾಮಸ್ಮರಣೆ ಮಾಡುವುದೇನೋ ದೊಡ್ಡ ಕಷ್ಟದ ಕೆಲಸ ಅಲ್ಲ. ನಾವು ಮನೆಯಲ್ಲಿ ಮಾಡಿರುವಂತಹ ಅಡಿಗೆಯನ್ನ ಅತಿ ಸ್ವಚ್ಛವಾಗಿ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕರಿಸುವುದು ಅದೇನು ದೊಡ್ಡ ತಪಸ್ಸೆ ಅಲ್ಲ. ಭಗವದ್ಗೀತೆ ಓದುವುದು ಏನು ದೊಡ್ಡ ತಪಸ್ಸೆ ಅಲ್ಲ. ಇಂತಹ ಸರಳವಾದಂತಹ ಭಕ್ತಿಯಲ್ಲಿ ಮಾಡುವಂತ ಕೆಲಸಗಳೇ ನಮಗೆ ಕಷ್ಟ ಅಂತ ಅನ್ಸಿದ್ರೆ, ಹಿಮಾಲಯದಲ್ಲಿ ಮಾಡಿರುವಂತಹ ಯೋಗಿಗಳು ಮಾಡುವಂತಹ ತಪಸ್ಸೆಗಳು ಎಷ್ಟು ಕಷ್ಟಕರವಾಗಿರುವುದು. ನಿಜವಾದ ಅರ್ಥದಲ್ಲೂ ಭಗವದ್ ಭಕ್ತಿ ತುಂಬಾ ಸರಳವಾದ ಮಾರ್ಗ. ಮತ್ತೆ ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಅತಿ ಸರಳವಾದ ಮತ್ತೆ ಖಂಡಿತವಾಗಿಯೂ ನಾವು ಭಗವತ್ ಪ್ರಾಪ್ತಿ ಮಾಡ್ಕೋತೀವಿ ಅಂತಹ ಮಾರ್ಗ ಇದು. ಈ ಪ್ರಕ್ರಿಯೆಗಳನ್ನು ತುಂಬಾ ಸುಲಭವಾಗಿ ಸಂತೋಷವಾಗಿ ಮಾಡಬಹುದು. ಪ್ರತಿಯೊಬ್ಬರಿಗೂ ಕುಣಿಯಲು, ಹಾಡಲು, ತಿನ್ನಲು, ಸತ್ಯವನ್ನು ಕೇಳಲು ಆಸೆ ಇರುತ್ತದೆ. ನಿಜವಾಗಿಯೂ ಈ ಕ್ರಿಯೆ ಸುಸುಖಂ, ತುಂಬಾ ಸಂತೋಷದಾಯಕವಾದದ್ದು. ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣದ ಹಲವಾರು ಹಂತಗಳಿರುತ್ತವೆ. ಕೆಲವರು ವ್ಯಾಕರಣ ಶಾಲೆ ಅಥವಾ ಪ್ರೌಢಶಾಲೆಯನ್ನೇ ಮುಗಿಸುವುದಿಲ್ಲ. ಇತರರು ಮುಂದುವರಿದು ವಿಶ್ವವಿದ್ಯಾಲಯ ಶಿಕ್ಷಣವನ್ನು ಪಡೆಯುತ್ತಾರೆ.
BA, MA, PhD ಇತ್ಯಾದಿ. ಈ ರಾಜ್ಯ ವಿದ್ಯೆ ಎನ್ನುವುದು ಸಮಸ್ತ ಜ್ಞಾನದ ಸಾರವಾಗಿರುವ ಇದರ ಸ್ವರೂಪವೇನು? ಇದೇ ಕೃಷ್ಣ ಪ್ರಜ್ಞೆ. ನಾನು ಅನ್ನುವುದೇನು ಎಂದು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ. ನಾವು ಯಾರು ಎನ್ನುವುದನ್ನು ತಿಳಿದುಕೊಳ್ಳುವ ಹಂತಕ್ಕೆ ಬರದೇ ಹೋದರೆ ನಿಜವಾದ ಜ್ಞಾನವು ನಮಗೆ ಲಭಿಸುವುದಿಲ್ಲ. ಸನಾತನ ಗೋಸ್ವಾಮಿಯರು ಸರ್ಕಾರಿ ನೌಕರಿಯನ್ನು ಬಿಟ್ಟು ಮೊದಲ ಬಾರಿಗೆ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬಂದು ಸರ್ಕಾರಿ ನೌಕರಿಯನ್ನ ಬಿಟ್ಟು ಸನಾತನ ಗೋಸ್ವಾಮಿಯವರು ಮೊದಲ ಬಾರಿಗೆ ಚೈತನ್ಯ ಮಹಾಪ್ರಭುಗಳ ಬಳಿ ಬಂದಾಗ ಅವರನ್ನು ಶಿಕ್ಷಣ ಎಂದರೇನು ಎಂದು ಕೇಳಿದರು. ಸನಾತನ ಗೋಸ್ವಾಮಿಯವರಿಗೆ ಸಂಸ್ಕೃತವೂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಪರಿಣಿತಿ ಇದ್ದರೂ ಅವರು ನಿಜವಾದ ಶಿಕ್ಷಣದ ಬಗ್ಗೆ ಕೇಳಿದರು. ಅವರು ಭಗವಾನರಿಗೆ ಹೇಳಿದರು, ಜನಸಾಮಾನ್ಯರು ನನ್ನನ್ನು ತುಂಬಾ ವಿದ್ಯಾವಂತ ಎಂದು ಭಾವಿಸುತ್ತಾರೆ, ಆದರೆ ನಾನೆಂತಹ ಮೂರ್ಖ ಅವರ ಮಾತುಗಳನ್ನು ನಂಬುತ್ತೇನೆ. ಭಗವಾನರು ಉತ್ತರ ಕೊಟ್ಟರು, ಉತ್ತಮ ವಿದ್ಯಾವಂತರೆಂದು ನೀವು ನಿಮ್ಮನ್ನು ಏಕೆ ಭಾವಿಸಿಕೊಳ್ಳಬಾರದು? ಸಂಸ್ಕೃತದಲ್ಲೂ ಪರ್ಷಿಯನ್ನಲ್ಲೂ ನೀವು ವಿದ್ವಾಂಸರೇ ಆಗಿದ್ದೀರಿ, ಆದಿರಬಹುದು. ಸನಾತನ ಗೋಸ್ವಾಮಿಯವರು ನುಡಿದರು, ನಾನು ಯಾರೆನ್ನುವುದು ಇನ್ನೂ ತಿಳಿದಿಲ್ಲ. ಸಂಸ್ಕೃತದಲ್ಲಿ ಪರ್ಷಿಯನ್ನಲ್ಲಿ ನಾನು ಪಂಡಿತ ಆಗಿರಬಹುದು, ಆದ್ರೆ ನಾನು ಯಾರು ಎನ್ನುವುದು ಇನ್ನೂ ನನಗೆ ತಿಳಿದಿಲ್ಲ. ಮತ್ತೆ ಅವರು ಮುಂದುವರಿಸಿದರು, ದುಃಖಗಳನ್ನು ಅನುಭವಿಸಲು ನನಗೆ ಇಷ್ಟವಿಲ್ಲ, ಆದರೆ ಲೌಕಿಕ ದುಃಖಗಳನ್ನು ನನ್ನ ಮೇಲೆ ಹೇರಲಾಗುತ್ತದೆ. ನಾನು ಎಲ್ಲಿಂದ ಬಂದೆನೆಂಬುದಾಗಲಿ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದಾಗಲಿ ನನಗೆ ಗೊತ್ತಿಲ್ಲ. ಕೆ ಆಮಿ ಕೇನೆ ಅಮಾರ್ ಜಾರ್ ತಾಪತ್ರ ಇದು ಸನಾತನ ಗೋಸ್ವಾಮಿ ಕೇಳುವುದು ಚೈತನ್ಯ ಮಹಾಪ್ರಭುವರಿಗೆ. ನಾನು ಯಾರು? ಕೆ ಆಮಿ, ನನಗೆ ಇವೆಲ್ಲ ಕಷ್ಟಗಳು ಯಾಕೆ ಬರ್ತಾ ಇದ್ದಾವೆ? ಕೇನೆ ಅಮಾರ್ ಜಾರ್ ತಾಪತ್ರ. ಜನರು ಮಾತ್ರ ನನ್ನನ್ನು ವಿದ್ಯಾವಂತ ಅನ್ನುತ್ತಾರೆ. ಅವರು ನನ್ನನ್ನು ದೊಡ್ಡ ವಿದ್ವಾಂಸನೆಂದು ಕರೆದಾಗ ನನಗೆ ತೃಪ್ತಿಯಾಗುತ್ತದೆ, ಆದರೆ ನಾನು ಯಾರೆಂಬುದನ್ನೇ ತಿಳಿಯದ ಮೂರ್ಖನಾಗಿದ್ದೇನೆ. ಸನಾತನ ಗೋಸ್ವಾಮಿಯರು ನಮ್ಮೆಲ್ಲರ ಪರವಾಗಿ ಮಾತನಾಡುತ್ತಿದ್ದಾರೆ, ಏಕೆಂದರೆ ಅದೇ ಇಂದು ನಮ್ಮ ಪರಿಸ್ಥಿತಿಯಾಗಿದೆ. ಲೌಕಿಕವಾಗಿ ಕಲಿತಿರುವ ವಿದ್ಯೆಯ ಬಗ್ಗೆ ನಮಗೆ ಹೆಮ್ಮೆ ಇರಬಹುದು, ಆದರೆ ನಾವು ಯಾರು ಎಂದು ಕೇಳಿದರೆ ಉತ್ತರ ಕೊಡಲಾರದೆ ಹೋಗುತ್ತೇವೆ. ಈ ದೇಹವೇ ನಾನು ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ವೇದ ಮೂಲಗಳಿಂದ ಅದು ಹಾಗಲ್ಲ ಎನ್ನುವುದು ತಿಳಿಯುತ್ತದೆ. ನಾವು ಈ ದೇಹಗಳಲ್ಲ ಎಂದು ಅರ್ಥ ಮಾಡಿಕೊಂಡ ಮೇಲೆ ಮಾತ್ರವೇ ನಾವು ನಿಜವಾದ ಜ್ಞಾನವನ್ನು ಪಡೆದು ನಾವು ನಿಜವಾಗಿ ಏನು ಎನ್ನುವುದನ್ನು ಅರಿಯುತ್ತೇವೆ. ಇದೇ ಜ್ಞಾನದ ಪ್ರಾರಂಭ. ರಾಜವಿದ್ಯೆ ಎಂದರೆ ವ್ಯಕ್ತಿಯು ತಾನು ನಿಜವಾಗಿ ಏನು ಎಂದು ಅರಿಯುವುದು ಮಾತ್ರವಲ್ಲ, ಈ ಪ್ರಕಾರವಾಗಿ ನಡೆಯುವುದು ಕೂಡ. ನಾವು ಯಾರು ಎನ್ನುವುದೇ ತಿಳಿಯದೇ ಹೋದರೆ ನಮ್ಮ ಚಟುವಟಿಕೆಗಳು ಸಮರ್ಪಕವಾಗುವುದು ಹೇಗೆ? ನಮ್ಮನ್ನು ಗುರುತಿಸಿಕೊಳ್ಳುವುದರಲ್ಲೇ ತಪ್ಪು ಮಾಡಿದರೆ ಮಾಡುವ ಕೆಲಸಗಳನ್ನು ತಪ್ಪಾಗಿಯೇ ತಿಳಿದುಕೊಂಡಿರುತ್ತೇವೆ. ನಾವು ಈ ಭೌತಿಕ ದೇಹ ಅಲ್ಲ ಎಂದು ಅರಿತುಕೊಂಡರೆ ಮಾತ್ರ ಸಾಲದು, ನಾವು ಆತ್ಮ ಎಂಬ ದೃಢ ವಿಶ್ವಾಸದಿಂದ ಕೆಲಸ ಮಾಡಬೇಕು. ಈ ಜ್ಞಾನದ ಆಧಾರದಿಂದ ಮಾಡುವ ಕಾರ್ಯಗಳೇ ಆಧ್ಯಾತ್ಮಿಕ ಚಟುವಟಿಕೆಗಳೇ ಶ್ರೀ ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಕಾರ್ಯಗಳಾಗುತ್ತವೆ. ಈ ಬಗೆಯ ಜ್ಞಾನವನ್ನು ಪಡೆಯುವುದು ಅಷ್ಟೇನು ಸುಲಭವಲ್ಲ ಎಂದು ತೋರಬಹುದು, ಆದರೆ ಕೃಷ್ಣನ ಹಾಗೂ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಅದು ತುಂಬಾ ಸುಲಭವಾಗುತ್ತದೆ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸುವುದರಿಂದ ಈ ಜ್ಞಾನವನ್ನು ಪಡೆಯಲು ಸಾಧ್ಯವಿರುವಂತೆ ಅವರು ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಜೀವಿಗಳನ್ನು ಎರಡು ಮುಖ್ಯ ವರ್ಗಗಳನ್ನಾಗಿ ವಿಭಾಗಿಸಿದ್ದಾರೆ. ಚಲಿಸುವಂತಹವು, ಚಲಿಸದೇ ಇರುವವು ಎಂದು. ಮರಗಳು, ಹುಲ್ಲು, ಸಸ್ಯಗಳು, ಕಲ್ಲುಗಳು ಇತ್ಯಾದಿ ಚಲಿಸುವುದಿಲ್ಲ. ಏಕೆಂದರೆ ಸಾಕಷ್ಟು ವಿಕಾಸಗೊಂಡ ಪ್ರಜ್ಞೆ ಅವುಗಳಲ್ಲಿಲ್ಲ. ಅವಕ್ಕೆ ಪ್ರಜ್ಞೆ ಇದೆ, ಆದರೆ ಅದು ಮುಚ್ಚಿ ಹೋಗಿದೆ. ಜೀವಿಯು ತನ್ನ ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅವನು ಮಾನವ ದೇಹದಲ್ಲಿದ್ದರೂ ಕಲ್ಲಿನ ಹಾಗೆ. ಜೀವಿಗಳು, ಹಕ್ಕಿಗಳು, ಸರೀಸೃಪಗಳು, ಪ್ರಾಣಿಗಳು, ಕೀಟಗಳು, ಮಾನವರು, ದೇವತೆಗಳು ಇತ್ಯಾದಿ 8 ಲಕ್ಷಕ್ಕೂ ಹೆಚ್ಚು ವರ್ಗಗಳಾಗುತ್ತಾರೆ. 80 ಲಕ್ಷಕ್ಕೂ ಹೆಚ್ಚು ವರ್ಗಗಳಾಗುತ್ತಾರೆ. ಇವರಲ್ಲಿ ಅತ್ಯಲ್ಪ ಸಂಖ್ಯೆ ಮಾತ್ರ ಮಾನವ ಜೀವಿಗಳದು. ಮತ್ತು ಚೈತನ್ಯ ಮಹಾಪ್ರಭುಗಳು ವಿವರಿಸುತ್ತಾರೆ, 4 ಲಕ್ಷ ಮಾನವ ವರ್ಗಗಳಲ್ಲಿ ಕೆಲವರು ಮಾತ್ರ ನಾಗರಿಕರಾಗಿದ್ದಾರೆ. ಇಂತಹ ಅನೇಕ ನಾಗರಿಕರ ಪೈಕಿ ಕೇವಲ ಕೆಲವರು ಶಾಸ್ತ್ರ ಗ್ರಂಥಗಳಿಗೆ ವಿಧೇಯರಾಗಿರುತ್ತಾರೆ. ಹಿಂದೂ ಜನರು ತಾವು ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ, ಬೌದ್ಧ ಹೀಗೆ ಯಾವುದೋ ಒಂದು ಧರ್ಮಕ್ಕೆ ಸೇರಿದವರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ವಾಸ್ತವವಾಗಿ ಅವರು ಶಾಸ್ತ್ರ ಗ್ರಂಥಗಳನ್ನು ನಂಬುವುದಿಲ್ಲ. ಯಾರು ಅವುಗಳನ್ನು ನಂಬುತ್ತಾರೆಯೋ ಅವರು ಸಾಮಾನ್ಯವಾಗಿ ಸತ್ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಒಂದು ಟೆಕ್ನಿಕಲ್ ಸಮಸ್ಯೆಯಿಂದ ಸ್ವಲ್ಪ ಪಾಸ್ ಆಗಿತ್ತು. ಕಂಟಿನ್ಯೂ ಮಾಡೋಣ. ಧರ್ಮ ನೌಕರಿಯನ್ನು ಬಿಟ್ಟು ಮೊದಲ ಬಾರಿಗೆ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬಂದಾಗ ಅವರನ್ನು ಶಿಕ್ಷಣ ಎಂದರೇನು ಎಂದು ಕೇಳಿದರು. ಸನಾತನ ಗೋಸ್ವಾಮಿಯವರಿಗೆ ಸಂಸ್ಕೃತವೂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಪರಿಣಿತಿ ಇದ್ದರೂ ಧರ್ಮ ಎಂದರೆ ಯಜ್ಞ, ದಾನ ಮತ್ತು ತಪಸ್ಸು ಎಂದು ಅವರು ನಂಬುತ್ತಾರೆ. ತಪಸ್ಸು ಮಾಡುವವನು ಸ್ವಯಂ ಇಚ್ಛೆಯಿಂದ ಬಹಳ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸುತ್ತಾನೆ. ಬ್ರಹ್ಮಚಾರಿ ವಿದ್ಯಾರ್ಥಿಗಳು ಅಥವಾ ಸನ್ಯಾಸಿಗಳು ಆಚರಿಸುವ ಹಾಗೆ. ದಾನವೆನ್ನುವುದು ತನ್ನಲ್ಲಿರುವ ವಸ್ತುವನ್ನು ಸ್ವಯಂ ಪ್ರೇರಿತವಾಗಿ ಇತರರಿಗೆ ಕೊಡುವುದು. ಇಂದಿನ ಯುಗದಲ್ಲಿ ಯಜ್ಞವು ಕಾಣಿಸುವುದಿಲ್ಲ. ಆದರೆ ಮಹಾಭಾರತದಂತಹ ಐತಿಹಾಸಿಕ ಕಾವ್ಯಗಳಲ್ಲಿ ರಾಜರು ನವರತ್ನಗಳು, ಚಿನ್ನ, ಬೆಳ್ಳಿಗಳನ್ನು ದಾನ ಮಾಡಿ ಯಜ್ಞವನ್ನು ಆಚರಿಸುತ್ತಿದ್ದ ಮಾಹಿತಿ ದೊರಕುತ್ತದೆ. ಯಜ್ಞ ಮುಖ್ಯವಾಗಿ ರಾಜರಿಗಾಗಿ ಇದ್ದಿತು. ಕಡಿಮೆ ಪ್ರಮಾಣದ ದಾನವನ್ನು ಸಾಮಾನ್ಯ ಗೃಹಸ್ಥರಿಗೆ ಹೇಳಲಾಗಿದ್ದಿತು. ನಿಜವಾಗಿ ಶಾಸ್ತ್ರ ಗ್ರಂಥಗಳಲ್ಲಿ ವಿಶ್ವಾಸವುಳ್ಳವರು ಸಾಮಾನ್ಯವಾಗಿ ಈ ಕೆಲವು ನಿಯಮಗಳನ್ನು ಅನುಸರಿಸುತ್ತಿದ್ದರು.
ಈಗಲಾದರೂ ಜನರು ತಾವು ಒಂದು ಧರ್ಮಕ್ಕೆ ಸೇರಿದವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ವಾಸ್ತವವಾಗಿ ಅದಕ್ಕೆ ಸಂಬಂಧಿಸಿದ ಏನನ್ನೂ ಆಚರಿಸುವುದಿಲ್ಲ. ಅಂತಹ ಲಕ್ಷಾಂತರ ಜನರ ಪೈಕಿ ಅತ್ಯಂತ ಕಡಿಮೆ ಸಂಖ್ಯೆಯ ಜನ ನಿಜವಾದ ದಾನ, ಯಜ್ಞ, ತಪಸ್ಸುಗಳನ್ನು ಆಚರಿಸುತ್ತಾರೆ. ವಿಶ್ವಾದ್ಯಂತ ಹೀಗೆ ಧಾರ್ಮಿಕ ನಿಯಮಗಳನ್ನು ಪಾಲಿಸುತ್ತಿರುವ ಲಕ್ಷೋಪಲಕ್ಷ ಜನರಲ್ಲಿ ಎಲ್ಲೋ ಕೆಲವರು ಮಾತ್ರ ಪರಿಪೂರ್ಣ ಜ್ಞಾನವನ್ನು ಪಡೆಯುತ್ತಾರೆ ಮತ್ತು ನಿಜದಲ್ಲಿ ತಾವು ಯಾರು ಎಂದು ತಿಳಿದುಕೊಂಡಿರುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ನಾನು ಈ ದೇಹವಲ್ಲ, ಆತ್ಮ ಎಂದು ತಿಳಿದುಕೊಳ್ಳುವುದಷ್ಟೇ ಸಾಲದು. ಈ ಭೌತ ಪ್ರಕೃತಿಯ ಬಂಧನದಿಂದ ನಾವು ತಪ್ಪಿಸಿಕೊಳ್ಳಬೇಕು. ಇದೇ ಮುಕ್ತಿ, ವಿಮೋಚನೆ. ಆತ್ಮಜ್ಞಾನವುಳ್ಳ ಅಂದರೆ ತಾವು ಯಾರು, ಏನು ಎಂದು ಅರಿತಿರುವ ಸಾವಿರಾರು ಜನರ ಪೈಕಿ ಒಬ್ಬರೋ ಇಬ್ಬರೋ ಮೋಕ್ಷವನ್ನು ಪಡೆಯಬಹುದು. ಯಾಕೆಂದರೆ ಎಷ್ಟೋ ಜನ ಪುಸ್ತಕಗಳನ್ನ ಓದಿ ಪುಸ್ತಕಗಳಲ್ಲಿ ಎರಡನ್ನ ನಾವು ಅರ್ಥ ಮಾಡ್ಕೋಬಹುದು. ಒಂದು, ಪುಸ್ತಕಗಳಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ, ಯಾವಾಗ, ಎಲ್ಲಿ, ಏನಾಯಿತು, ನಾನು ಯಾರು, ಎಲ್ಲಾ ಜೀವಿಗಳು ಯಾರು, ಭೌತಿಕ ಪ್ರಕೃತಿ ಏನು, ಆಧ್ಯಾತ್ಮಿಕ ಪ್ರಕೃತಿ ಏನು, ಇದೆಲ್ಲದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಗ್ತದೆ. ಮತ್ತೆ ಇನ್ನೊಂದು, ಈ ಇನ್ಫಾರ್ಮೇಶನ್ ಆಧಾರದ ಮೇಲೆ ನಾವು ಹೇಗೆ ಜೀವನ ನಡೆಸುವುದು ಅದು ಕೂಡ ಸಿಗ್ತದೆ. ಆದರೆ 99% ಆಫ್ 99% ಜನರು ಯಾರು ಓದ್ತಾರೆ ಶಾಸ್ತ್ರಗಳನ್ನ, ಅವರು ಇನ್ಫಾರ್ಮೇಶನ್ ಅಷ್ಟೇ ತಗೊಳ್ತಾರೆ ವಿನ ಅದರ ಜೀವನದಲ್ಲಿ ಅಪ್ಲಿಕೇಶನ್ ಏನು, ಆ ಇನ್ಫಾರ್ಮೇಶನ್ ಆಧಾರದ ಮೇಲೆ, ಆ ಜ್ಞಾನದ ಆಧಾರದ ಮೇಲೆ ಜೀವನ ಹೇಗೆ ನಡೆಸುವುದು ಅದನ್ನ ಕಲಿಯುವುದಿಲ್ಲ.